ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವೆಲ್ಲ ಈಗ ಮೇ ತಿಂಗಳ ಕೊನೆಯಲ್ಲಿದ್ದೀವಿ. ಮುಂಗಾರು ಮಳೆಯ ಮೊದಲ ವರ್ಷಧಾರೆಗಳು ಜಿನುಗುವ ಸಮಯ ಇದು. ಇನ್ನೇನು ಮಳೆಗಾಲದ ಪ್ರಾರಂಭ ಶುರು. ಈಗಾಗಲೇ ಸಾಕಷ್ಟು ಕಡೆ ಭರಪೂರ ಮಳೆ ಶುರುವಾಗಿದೆ. ಬೆಂಗಳೂರಂತೂ ಕುಂಭದ್ರೋಣ ಮಳೆಯಿಂದಾಗಿ ಮುಳುಗಿ ಹೋಗಿದೆ. ಇದು ಪ್ರತಿ ವರ್ಷವೂ ಈ ಸಮಯದಲ್ಲಿ ನಡೆಯುವ ಮಾಮೂಲಿ ಕ್ರಿಯೆ. ಎಲ್ಲಿ ಮರಗಳು ಹಾಗೂ ಹಸಿರು ಹೆಚ್ಚಾಗಿ ಇರುತ್ತೋ ಅಲ್ಲಿ ಮಳೆಯೂ ಸಹ ಹೆಚ್ಚಾಗಿ ಸುರಿಯುತ್ತೆ ಅಂತ ನಿಸರ್ಗ ನಿಯಮ ಹೇಳುತ್ತೆ. ಬೆಂಗಳೂರನ್ನ ಒಂದಾನೊಂದು ಕಾಲದಲ್ಲಿ ಹಸಿರು ನಗರಿ ಎನ್ನುತ್ತಿದ್ರು. ಆದರೆ ಇವತ್ತು ಅದು ಕಾಂಕ್ರೀಟ್ ಕಾಡಿನಿಂದ ಆವರಿಸಿದ ಸಿಲಿಕಾನ್ ವ್ಯಾಲಿ ಆಗಿ ಬದಲಾಗಿದೆ. ಬೆಂಗಳೂರಿನಲ್ಲಿ ಈಗ ಮೊದಲಿನಷ್ಟು ಮರಗಳಿಲ್ಲ, ಕೆರೆಗಳು ಸಹ ಇಲ್ಲ. ಆದರೂ ಸಹ ಮಳೆಗಾಲ ಬಂದ್ರೆ ಸಾಕು, ಅದು ನೀರಿನಿಂದ ಮುಳುಗಡೆಯಾಗುತ್ತೆ. ಅದಕ್ಕೆ ಕಾರಣ ಅಲ್ಲಿಯ ಹವಾಗುಣ ಹಾಗೂ ಹವಾಮಾನ. ಸುತ್ತಮುತ್ತಲ ಜಿಲ್ಲೆಗಳ ಮಾನ್ಸೂನ್ ಗಾಳಿಗಳು ಕಾರ್ಮೋಡಗಳನ್ನ ಅಲ್ಲಿಗೆ ಹೊತ್ತು ತರೋದೇ ಇದಕ್ಕೆ ಕಾರಣ. ಇನ್ನು ಒಣ ಪ್ರದೇಶಗಳಾದ ಉತ್ತರ ಕರ್ನಾಟಕದ ಹಲವು ಜಿಲ್ಲೆ ಹಾಗೂ ಪ್ರಾಂತ್ಯಗಳಲ್ಲೂ ಸಹ ಮಳೆ ಕೊಚ್ಚಿ ಹೋಗುವಷ್ಟು ಸುರಿಯುತ್ತದೆ. ರಾಜ್ಯದ ಬಯಲು ಸೀಮೆಯಲ್ಲಿ ಮಳೆಯ ಅವಾಂತರ ಉಳಿದೆಡೆ ಹೋಲಿಸಿದ್ರೆ ತುಸು ಕಡಿಮೆ. ಕಳೆದ 70 ವರ್ಷಗಳಲ್ಲೇ ವಿಶ್ವದ 60% ಅಂತರ್ಜಲವು ಕುಸಿದು ಹೋಗಿದೆ. ಇದೇ ರೀತಿ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಿ ಮುಂದಿನ 50 ವರ್ಷಗಳಲ್ಲಿ ಎಲ್ಲೆಲ್ಲೂ ನೀರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮಳೆ ಎಂದರೆ ಬಹುತೇಕರಿಗೆ ಇಷ್ಟ. ತುಂತುರು ಮಳೆಯಲ್ಲಿ ಆಟವಾಡಲು, ಸಮಯ ಕಳೆಯಲು ಅನೇಕರು ಇಷ್ಟಪಡ್ತಾರೆ. ಮಳೆಯ ಗುಡುಗು ಸದ್ದು, ಅದರ ಮಿಂಚು ಇವೆಲ್ಲ ನೋಡಲು ರೋಮಾಂಚಕ. ಆದರೆ ಅದು ಹೆಚ್ಚಾದರೆ ಅಷ್ಟೇ ರುದ್ರ ಭಯಂಕರವಾಗಿಯೂ ಇರುತ್ತದೆ. ನಿಮ್ಗೊತ್ತಾ, ಇವತ್ತು ಸುರಿಯುವ ಮಳೆ ನೀರು ಇಲ್ಲಿಂದ ಕನಿಷ್ಠ 1000 ವರ್ಷಗಳಷ್ಟು ಹಿಂದೆ ಸಮುದ್ರ, ಸಾಗರ, ನದಿ, ತೊರೆ, ಹಳ್ಳ, ಕೆರೆ ಮೊದಲಾದ ಕಡೆಯಿಂದ ಆವಿಯಾದಂತಹ ನೀರು. ಇದು ಮಳೆ ತಜ್ಞರಿಂದಲೂ ಸಹ ದೃಢವಾಗಿದೆ. ಯಾಕೆ ನಂಬೋದಕ್ಕೆ ಕಷ್ಟವಾಗ್ತಾ ಇದೆಯಾ? ನೀವು ಪ್ರತಿ ವರ್ಷವೂ ನೋಡುವ ಮಳೆಯ ಹಿಂದೆ ಇಂತಹ ಸಾಕಷ್ಟು ರೋಚಕವೆನಿಸುವಂತಹ ಅದ್ಭುತ ಸಂಗತಿಗಳಿವೆ. ಅವೆಲ್ಲವುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ಮಳೆಯು ವರ್ಷದ ನಿರ್ದಿಷ್ಟ ಅವಧಿಯಲ್ಲಿ ಕಾರ್ಮೋಡಗಳಿಂದ ಸುರಿದು ಧರೆಗೆ ಬೀಳುತ್ತದೆ. ನಮ್ಮಲ್ಲಿ ಒಟ್ಟು 27 ಮಳೆಗಳನ್ನ ನಮ್ಮ ಪೂರ್ವಜರು ಹೆಸರಿಸಿದ್ದಾರೆ. ಚೈತ್ರ, ವೈಶಾಖ, ಭರಣಿ, ಅಶ್ವಿನಿ ಹೀಗೆ ಮೊದಲಾದ ನಕ್ಷತ್ರಗಳನ್ನ ನಮ್ಮಲ್ಲಿ ಮಳೆ ನಕ್ಷತ್ರಗಳೆನ್ನುತ್ತಾರೆ. ಹಿಂದೂ ಧರ್ಮದಲ್ಲಿ ಮಳೆಗೆಂದೇ ಹಲವು ದೇವತೆಗಳಿವೆ. ಅವರ ಪೈಕಿ ಇಂದ್ರಲೋಕದ ವರುಣದೇವನನ್ನ ಮಳೆಯ ಅಧಿಪತಿ ಎನ್ನುತ್ತಾರೆ. ವರುಣ, ಅಗ್ನಿ ಹಾಗೂ ವಾಯು ಈ ಮೂವರು ಸಹ ಇಂದ್ರನ ಆಸ್ಥಾನದಲ್ಲಿ ಸ್ಥಾನ ಪಡೆದ ದೇವತೆಗಳು. ಇವತ್ತು ಮಳೆಯಾಗಿ ಕೆಳಗೆ ಸುರಿಯುವ ಮಳೆ ಇಲ್ಲಿಂದ ಕನಿಷ್ಠ 1000 ವರ್ಷಗಳ ಹಿಂದೆಯೇ ಆವಿಯಾದ ನೀರಾಗಿರುತ್ತದೆ. ಇದನ್ನ ರೈನ್ ಸೈಕಲ್ ಎನ್ನುತ್ತಾರೆ. ಸಾಗರ, ಸಮುದ್ರ, ನದಿ, ಸರೋವರ, ಕೆರೆ, ತೊರೆ, ಹಳ್ಳ, ಝರಿ ಮೊದಲಾದ ನೀರಿನ ಸೆಲೆಗಳಿಂದ ಬಿಸಿಲ ಕಾಲದಲ್ಲಿ ಮೋಡಗಳು ನೀರನ್ನ ಆವಿಯ ರೂಪದಲ್ಲಿ ಹೀರಿಕೊಳ್ಳುತ್ತವೆ. ಇವು ಕಾರ್ಮೋಡವಾಗಿ ತಿರುಗಿ ಮತ್ತೆ ಅವು ಮಳೆಯಾಗಿ ವರ್ಷಧಾರೆಯಾಗಲು 1000 ವರ್ಷಗಳ ಸಮಯ ಬೇಕೆಂದು ಈಗ ಅಧ್ಯಯನಗಳಿಂದ ದೃಢವಾಗಿದೆ. ಇವತ್ತು ನೀರು, ಮಣ್ಣು, ಕಲ್ಲು ಹೀಗೆ ಏನನ್ನೇ ಆಗಲಿ ಪರೀಕ್ಷಿಸಿ ಇವೆಷ್ಟು ವರ್ಷಗಳಷ್ಟು ಹಳೆಯವು ಎಂದು ಕರಾರುವಕ್ಕಾಗಿ ಲೆಕ್ಕ ಹಾಕಬಹುದಾಗಿದೆ. ಈ ಸಂಗತಿ ನಂಬಲು ವಿಚಿತ್ರವಾದರೂ ಸತ್ಯ. ಮಳೆಯೊಂದು ಬಿಟ್ಟು ಬಿಡದ ಹಾಗೆ ನಿರಂತರವಾಗಿ ಎಷ್ಟು ಸಮಯದವರೆಗೂ ಸುರಿಯಬಹುದು? ಕೆಲವು ಗಂಟೆಗಳು. ಕರಾವಳಿ ಭಾಗದಲ್ಲಿ ದಿನಗಟ್ಟಲೆ ಹಾಗೂ ವಾರಗಟ್ಟಲೆಯೂ ಸಹ ಅದು ಸುರಿಯುತ್ತದೆ. ಆದರೆ ಮಳೆಯೊಂದು ಲಕ್ಷಾಂತರ ವರ್ಷಗಳವರೆಗೂ ನಿರಂತರ ಸುರಿದರೆ ಹೇಗಿರುತ್ತದೆ? ಇದು ಅಸಾಧ್ಯ ಬಿಡಿ ಎಂದು ನೀವನ್ನಬಹುದು. ಆದರೆ ಇಂತಹ ಒಂದು ಅಪರೂಪದ ಸಂಗತಿ ಹಿಂದೊಮ್ಮೆ ಭೂಮಿಯ ಮೇಲೆ ನಡೆದಿತ್ತು. ಉದಾಹರಣೆಗೆ ಇಲ್ಲಿಂದ ಸುಮಾರು 232 ಮಿಲಿಯನ್ ವರ್ಷಗಳ ಹಿಂದೆ ನಿರಂತರವಾಗಿ 1 ರಿಂದ 2 ಮಿಲಿಯನ್ ವರ್ಷಗಳವರೆಗೂ ಭೂಮಿಯ ಸಾಕಷ್ಟು ಕಡೆ ನಿರಂತರವಾದ ಮಳೆಯಾಗಿತ್ತಂತೆ. ಇದನ್ನ ಕೆರಾನಿಯನ್ ಫ್ಲೂವಿಯಲ್ ಇವೆಂಟ್ ಎನ್ನುತ್ತಾರೆ. ಅಂದರೆ ಇಲ್ಲಿಂದ 230 ಮಿಲಿಯನ್ ವರ್ಷಗಳ ಹಿಂದೆ ಉಂಟಾದ ಮಹತ್ತರವಾದ ಗ್ಲೋಬಲ್ ಕ್ಲೈಮ್ಯಾಟ್ ಚೇಂಜ್. ಇದು ಟ್ರಯೋಸಿಕ್ ಯುಗ ಹಾಗೂ ಕಾರ್ನಿಯಾನ್ ಯುಗಗಳ ನಡುವೆ ಉಂಟಾದ ಮಹಾ ಹವಗುಣದ ವ್ಯತ್ಯಯ. ಈ ಸಮಯದಲ್ಲಿ ಆಗಸದಲ್ಲಿ ದಟ್ಟೈಸಿದ ಕಾರ್ಮೋಡಗಳು ಮುಂದಿನ 16 ಲಕ್ಷ ವರ್ಷಗಳವರೆಗೂ ಹಲವಾರು ಕಡೆ ಬಿಟ್ಟು ಬಿಡದೆ ಮಳೆ ಸುರಿಸಿದವಂತೆ. ಹಾಗಾದಾಗ ಮಳೆಯ ನೀರು ನೆಲದ ಮೆಕ್ಕಲು ಮಣ್ಣನ್ನ ಕೊಚ್ಚಿ ಸಾಕಷ್ಟು ಹಳ್ಳ ಕೊಳ್ಳ ಹಾಗೂ ದೊಡ್ಡ ಸರೋವರಗಳನ್ನು ನಿರ್ಮಿಸುತ್ತದೆ. ಆ ಮಳೆಗೆ ಕಲ್ಲುಗಳು ಸಹ ಸವೆದು ಒಡೆಯುತ್ತವೆ. ತಜ್ಞರಿಗೆ ಈಚೆಗೆ ಭೂಮಿಯ ಹಲವು ಕಡೆ ಸಿಕ್ಕ ಮಣ್ಣಿನ ಪದರ ಹಾಗೂ
ಮಣ್ಣಿನ ಸೆಡಿಮೆಂಟ್ನ ಸಾಕ್ಷಿಯಿಂದಾಗಿ ಇದು ದೃಢವಾಗಿದೆ. ಮಳೆಯ ಹನಿಯನ್ನ ನಾವೆಲ್ಲ ಕಣ್ಣೀರಿನ ಡ್ರಾಪ್ ಶೇಪ್ನಲ್ಲಿರುತ್ತದೆ ಎಂದು ಭಾವಿಸಿದ್ದೇವೆ, ಆದರೆ ಅದು ತಪ್ಪು. ಮಳೆಯ ಹನಿಯು ಏರ್ ಪ್ರೆಷರ್ನಿಂದಾಗಿ ಹ್ಯಾಂಬರ್ಗರ್ನ ಶೇಪ್ನಲ್ಲಿ ಇರುತ್ತದೆ. ಅದು ಕೆಳಗೆ ಮಣ್ಣಿನಲ್ಲಿ ಬಿದ್ದು ಬೆರೆತ ನಂತರ ಕೆಮಿಕಲ್ ರಿಯಾಕ್ಷನ್ ನಡೆದು ಮಣ್ಣು ವಿಶಿಷ್ಟ ಬಗೆಯಲ್ಲಿ ವಾಸನೆ ಬರುತ್ತದೆ, ಹಾಗೂ ಈ ವಾಸನೆ ಬಹಳ ಜನರಿಗೆ ಇಷ್ಟ. ಇದಲ್ಲದೆ ಕಪ್ಪೆ, ಮೀನು, ಹುಳುಗಳು ಮುಂತಾದ ಪ್ರಾಣಿಗಳು ಸಹ ಆಗಸದಿಂದ ನೀರಿನ ಜೊತೆ ಬಿದ್ದ ಘಟನೆಗಳು ಸಹ ನಡೆದಿದೆ. ಕ್ರಿಸ್ತಶಕ ಮೊದಲ ಶತಮಾನದಲ್ಲೇ ರೋಮ್ ದೇಶದಲ್ಲಿ ಮೀನುಗಳ ಮಳೆಯಾದ ಬಗ್ಗೆ ಇತಿಹಾಸಕಾರರು ಬರೆದಿದ್ದರು. ಆ ಬಳಿಕ 17ನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೂ ಸಹ ವಿಶ್ವದ ಹಲವಾರು ಕಡೆ ಮೀನುಗಳ, ಕಪ್ಪೆ ಮರಿಗಳ, ಮೊಟ್ಟೆಗಳ, ಆಮೆಗಳ, ಪಕ್ಷಿಗಳ, ಹೀಗೆ ವಿವಿಧ ಬಗೆಯ ಜೀವಿಗಳು ಆಗಸದಿಂದ ಕೆಳಗೆ ಬಿದ್ದ ಸಾಕಷ್ಟು ಉದಾಹರಣೆಗಳಿವೆ. ಅಲ್ಲಿ ಜೇಡದ ತರಹದ ಕೀಟಗಳ ಮಳೆಯೂ ಸಹ ಹಲವೆಡೆ ಆಗಿದೆ. ಇದಕ್ಕೆ ಕಾರಣ ಆಗಾಗ ಏಳುವ ಸ್ಟಾರ್ಮ್ ಅಥವಾ ಸುಂಟರಗಾಳಿ ಎಂದು ಸ್ಟಡಿ ಮಾಡಿದವರ ಅಭಿಪ್ರಾಯ. ಇವು ಹಲವಾರು ಸಲ ನೆಲದ ಮೇಲಿರುವ ಸಾಕಷ್ಟು ಜೀವಿಗಳನ್ನ ಸಹ ಹೊತ್ತೊಯ್ದು ಬಿಡುತ್ತವೆ. ಆ ಬಳಿಕ ಅವು ಮಳೆಯಾಗಿ ಕೆಳಗೆ ಬೀಳುತ್ತವೆ. ಇಷ್ಟು ವಿವರಣೆ ಇದ್ದರೂ ಸಹ ಅನೇಕ ಕಡೆ ಆದ ಇಂತಹ ವಿಚಿತ್ರ ಮಳೆಗೆ ಖಚಿತ ಕಾರಣ ಏನೆಂದು ಇದುವರೆಗೂ ಸಹ ತಿಳಿದು ಬಂದಿಲ್ಲ. ಮಳೆ ಹನಿಗಳು ಸಾಕಷ್ಟು ಸಲ ನೆಲಕ್ಕೆ ತಾಗೋದೇ ಇಲ್ಲ. ಉದಾಹರಣೆಗೆ ಅಲಬಾಮಾ ಹಾಗೂ ಸಹಾರಾ ಮರುಭೂಮಿಯ ಪ್ರಾಂತ್ಯಗಳಲ್ಲಿ ಮಳೆ ಬರುವಾಗ ಅಲ್ಲಿಯ ಉಷ್ಣತೆಗೆ ಅವು ನೆಲಕ್ಕೆ ಬೀಳುವ ಮೊದಲೇ ವಾತಾವರಣದಲ್ಲಿ ಆವಿಯಾಗಿ ಹೋಗುತ್ತವೆ. ಈ ಪ್ರಕ್ರಿಯೆಯನ್ನ ಫಾಂಟಮ್ ರೇನ್ ಎನ್ನುತ್ತಾರೆ. ಭೂಮಿಯ ಸೃಷ್ಟಿಯಾಗಿ 4 ಬಿಲಿಯನ್ಗೂ ಹೆಚ್ಚು ವರ್ಷಗಳಾಗಿರಬಹುದೆಂದು ಹೇಳಲಾಗಿದೆ. ಮಳೆ ಎನ್ನುವ ಪ್ರಾಕೃತಿಕ ಕ್ರಿಯೆ ಇಲ್ಲಿ ಹೊಸದೇನಲ್ಲ. ಇದು ಸುಮಾರು 2.8 ರಿಂದ 3 ಬಿಲಿಯನ್ ವರ್ಷಗಳಿಗೂ ಮೇಲ್ಪಟ್ಟು ಹಿಂದಿನಿಂದಲೂ ಸಹ ಭೂಮಿಯ ಮೇಲೆ ಸುರಿಯುತ್ತಲೇ ಇದೆ ಎಂಬ ಸಂಗತಿ ಆಸ್ಟ್ರೇಲಿಯಾದ ತಜ್ಞರಿಗೆ ಅಲ್ಲಿಯ ಮಣ್ಣಿನ ಪದರ ಹಾಗೂ ಕೊರಕಲುಗಳ ರಚನೆಯ ಅಧ್ಯಯನದಿಂದ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಭೂಮಿಯ ಮೇಲಿವತ್ತು ನೆಲಕ್ಕಿಂತಲೂ ಹೆಚ್ಚಾಗಿ ನೀರಿದೆ. ಭೂಮಿಯ 75%ಕ್ಕೂ ಹೆಚ್ಚು ಭಾಗವನ್ನ ನೀರೇ ಆವರಿಸಿದೆ. ಬಿಲಿಯಾಂತರ ವರ್ಷಗಳ ಕಾಲ ಸುರಿದ ನಿತ್ಯ ನಿರಂತರ ಮಳೆಯಿಂದಾಗಿಯೇ ಇಲ್ಲಿ ವಿಶಾಲವಾದ ಸಾಗರಗಳು ರೂಪುಗೊಂಡಿವೆ ಎನ್ನಲಾಗುತ್ತೆ. ಭೂಮಿಯ ಹೊರತಾಗಿ ಬ್ರಹ್ಮಾಂಡದ ಹಲವಾರು ಕಡೆ ಮಳೆ ಅನ್ನೋದು ತುಂಬಾ ಕಾಮನ್. ಕೆಲವು ಕಡೆ ಇಲ್ಲಿಯಾದ ಹಾಗೆ ನೀರಿನ ಮಳೆಯಾದರೂ ಸಾಕಷ್ಟು ಕಡೆ ದ್ರವೀಯ ಮಳೆ, ಆಮ್ಲ ಮಳೆ, ಕೆಲವು ಕಡೆ ಕಲ್ಲಿನ ಮಳೆ, ವಜ್ರದ ಮಳೆಯೂ ಸಹ ಸುರಿಯುತ್ತಂತೆ. ವಿಶ್ವದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಗೊತ್ತಾ? ಬಹುಶಃ ಆಫ್ರಿಕಾದ ಸಹಾರಾ ಮರುಭೂಮಿ ಇರಬಹುದೆಂದು ನೀವಂದುಕೊಳ್ಳಬಹುದು. ಆದರೆ ಅದು ನಿಜವಲ್ಲ. ಈ ಮರುಭೂಮಿಯಲ್ಲಿ ಆಗುವುದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಅಂಟಾರ್ಟಿಕಾ ಖಂಡದ ಮೇಲೆ ಮಳೆಯಾಗುತ್ತೆ. ಇದು ವಿಶ್ವದಲ್ಲೇ ಅತ್ಯಂತ ಕೋಲ್ಡ್ ಪ್ರಾಂತ್ಯವಾದರೂ ಸಹ ಇಲ್ಲಿ ಆಗುವ ಮಳೆಯ ಪ್ರಮಾಣ ತುಂಬಾ ಕಡಿಮೆ. ಅದು ಕೇವಲ 0.002 ಇಂಚಿನಷ್ಟು ಮಾತ್ರ. ಭಾರತದಲ್ಲಿ ಚಿರಾಪುಂಜಿ ಎಂಬ ಸ್ಥಳದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗುತ್ತದೆ. ಇಲ್ಲಿ ಸುಮಾರು ಗರಿಷ್ಠ 1042 ಇಂಚಿನವರೆಗೂ ಮಳೆಯಾಗುತ್ತದೆ. ಇದು ಬಿಟ್ಟರೆ ಯುರೋಪಿನ ಐಸ್ಲ್ಯಾಂಡ್ ಎಂಬ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ಆದರೆ ಇಡೀ ವಿಶ್ವದಲ್ಲೇ ಭಾರತದ ಮೌಸಿನ್ ರಾಮ್ನಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಇದು ಮೇಘಾಲಯದ ಈಸ್ಟ್ ಖಾಸಿ ಹಿಲ್ಗಳ ಶ್ರೇಣಿಯಲ್ಲಿ ಬರುತ್ತದೆ. 1985ರಲ್ಲಿ ಇಲ್ಲಿ 1043 ಇಂಚಿಗೂ ಅಧಿಕ ಮಟ್ಟದಲ್ಲಿ ಮಳೆಯಾಗಿತ್ತು, ಹಾಗೂ ಇದು ಗಿನ್ನಿಸ್ ದಾಖಲೆಯಲ್ಲಿ ಹೆಸರು ಪಡೆದಿದೆ ಕೂಡ. ವಿಶ್ವದಲ್ಲಿ ಎಲ್ಲಾ ಕಡೆಯೂ ಮಳೆ ಬೀಳುತ್ತದೆಂದು ನಾವು ಭಾವಿಸಿದ್ದೇವೆ. ಆದರೆ ಮಳೆಯೇ ತಾಗದ ಪ್ರದೇಶವೊಂದು ಭೂಮಿಯ ಮೇಲಿರುವ ಸಂಗತಿ ಅನೇಕರಿಗೆ ಬಹುಶಃ ಗೊತ್ತಿಲ್ಲ. ಚಿಲಿ ದೇಶದ ಅರಿಕಾ ಹಾಗೂ ಚಿಲಿಯ ಅಟಕಾಮ ಮರುಭೂಮಿಯಲ್ಲಿ ಕಳೆದ 500 ವರ್ಷಗಳಿಗೂ ಮೇಲ್ಪಟ್ಟು ಒಂದೇ ಒಂದು ಹನಿ ಮಳೆ ಬಿದ್ದಿಲ್ಲ. ಇಲ್ಲಿಯ ಉಷ್ಣ ಹವೆ ಹಾಗೂ ಒಣ ವಾತಾವರಣವೇ ಇದಕ್ಕೆ ಮುಖ್ಯ ಕಾರಣ. ಜಗತ್ತಿನ ನಾನಾ ಕಡೆ ಮಳೆಯ ಬಗ್ಗೆ ಚಿತ್ರ ವಿಚಿತ್ರ ನಂಬಿಕೆಗಳಿವೆ. ಮಳೆಯೂ ಸಹ ಒಂದು ದೈವದ ಶಕ್ತಿ ಹಾಗೂ ಕೊಡುಗೆ ಎಂದು ವಿಶ್ವದ ಬಹುತೇಕ ಎಲ್ಲ ಸಮುದಾಯದ ಜನ ನಂಬ್ತಾರೆ. ನಾವು ಪಂಚಭೂತಗಳಲ್ಲಿ ಇದನ್ನ ಒಂದೆಂದು ಭಾವಿಸಿದ್ದೀವಿ. ಮಳೆಯಿಂದಲೇ ಭೂಮಿಯಲ್ಲಿ ಆದಿಯಲ್ಲಿ ಜೀವ ಸೆಲೆ ಚಿಗುರೊಡೆದಿದ್ದು, ಹಿಂದೊಂದು ಕಾಲದಲ್ಲಿ ಭೂಮಿಯ ಮೇಲೆ ದಟ್ಟವಾಗಿ ಮುಸುಕಿದ್ದ ಅನಿಲದ ಮೋಡಗಳಿಂದ ಆಮ್ಲ ಮಳೆ ಸುರಿಯಿತು. ಆ ಬಳಿಕ ಪಾಚಿ ನೀರು ಕರಗಿ ಆವಿಯಾಗಿ ಮೋಡಕ್ಕೆ ಸೇರಿ ನಿರಂತರವಾಗಿ ಮಳೆ ಸುರಿದು ಮೋಡಗಳ ಅನಿಲಗಳು ಕರಗಿದವು. ನಿಂತ ನೀರು ಪಾಚಿಯಾಗಿ ತಿರುಗಿ ಸೂಕ್ಷ್ಮಾಣುಗಳು ಜನಿಸಿದವು. ಇದರಿಂದ ಏಕಕೋಶ ಜೀವಿಗಳ ಜನನವಾಗಿ ಮುಂದೆ ಅವು ಜಲಚರಗಳ ಹುಟ್ಟಿಗೂ ಸಹ ಕಾರಣವಾದವು. ಪುರಾತನ ಜನರು ಮಳೆಯು ದೈವಶಾಪ ಎಂದು ಭಾವಿಸಿದ್ದರು. ಮೇಲಿರುವ ದೊಡ್ಡ ಸರೋವರದಿಂದಲೇ ಮಳೆ ನೀರಿನ ರೂಪದಲ್ಲಿ ಸುರಿಯುತ್ತೆಂದು ಅನೇಕ ಕಡೆ ಭಾವಿಸಲಾಗಿತ್ತು. ಮೊದಲ ಮಾನವನಿಗೆ ಮಳೆ, ಗುಡುಗು, ಮಿಂಚು, ಸಿಡಿಲು ಇವೆಲ್ಲ ಕಣ್ಣು ಕೋರೈಸಿ ರೋಮಾಂಚನ ಅನುಭವ ನೀಡಿದ್ದಿರಬಹುದು. ಅವನು ಇದು ಮೇಲಿನ ಯಾವುದೋ ಶಕ್ತಿಯ ರುದ್ರ ನರ್ತನ ಎಂದು ಅಂದುಕೊಂಡಿರಬಹುದು.
ದೈವಕ್ಕೆ ಕೋಪ ಬಂದರೆ ಅಥವಾ ಅತಿಯಾದ ಸಂತೋಷ ಉಂಟಾದರೆ ಅದು ಈ ರೀತಿ ಮಳೆ ಸುರಿಸುತ್ತೆಂದು ಪ್ರಾಚೀನ ಮಾನವ ನಂಬಿದ್ದ. ಸಿಡಿಲಿನಿಂದ ಮರಕ್ಕೆ ಅಗ್ನಿ ತಾಗಿದಾಗ ಇದು ದೇವರ ಕೆಲಸ ಎಂದು ಅವನು ಅಂದುಕೊಂಡ. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಅರಿಯದ ಆದಿಯ ಮೂಢ ಮಾನವ ತನಗನಿಸಿದ್ದೆಲ್ಲ ನಂಬಿಕೆಯ ರೂಪದಲ್ಲಿ ಪೀಳಿಗೆಗಳ ತಲೆಗೆ ತುಂಬುತ್ತಾ ಹೋದ. ಕಾಲ ಸರಿದಂತೆ ಎಲ್ಲರೂ ಆಧುನಿಕರಾದರು. ಮಳೆಯ ಹಿಂದಿನ ಖಚಿತ ಕಾರಣ ಇವತ್ತು ಅನೇಕರಿಗೆ ಗೊತ್ತಿದ್ದರೂ ಸಹ ನವನಾಗರಿಕತೆಯ ಕಡೆಗೆ ಇನ್ನೂ ವಿಕಾಸವಾಗದ ಜಗತ್ತಿನ ಸಾಕಷ್ಟು ಟ್ರೈಬಲ್ ಪಂಗಡದ ಕೆಲ ಆದಿವಾಸಿ ಹಾಗೂ ಕಾಡು ಜನ ಇಂದಿಗೂ ಸಹ ತಮ್ಮ ಪೂರ್ವಜರ ನಂಬಿಕೆಗಳನ್ನೇ ನಿಜವೆಂದು ನಂಬಿ ಆಚರಣೆ ಮಾಡ್ತಾ ಇದ್ದಾರೆ. ಮಳೆಯು ರಾಸಾಯನಿಕ ಹಾಗೂ ಭೌತಿಕ ಕ್ರಿಯೆಗಳಿಂದಲೇ ಸುರಿದರೂ ಸಹ ಅದು ರೈತರಿಗೆ ವರದಾನವಾಗಿದೆ. ಇವತ್ತು ಸಹ ಮಳೆ ಬಂದರೆ ರೈತರಿಗೆ ಸುಗ್ಗಿ. ಮಳೆ ನೀರನ್ನೇ ಆಧಾರವಾಗಿಸಿಕೊಂಡು ಬಿತ್ತುವ ಎಷ್ಟೋ ಜನ ರೈತರಿಂದು ಇದ್ದಾರೆ. ನೀರಾವರಿಗೂ ಸಹ ಮೂಲ ಮಳೆಯೇ ಅಲ್ವಾ. ನೀರಿನ ಸೆಲೆ ಸೃಷ್ಟಿಯಾಗಿ ಅಂತರ್ಜಲ ರಚನೆಯಾಗಲು ಮಳೆ ನೀರೇ ಆಧಾರ. ಮಳೆ ನೀರಿನಷ್ಟು ಶುದ್ಧ ಯಾವುದೂ ಸಹ ಇಲ್ಲ ಎನ್ನುತ್ತಾರೆ. ಕಾಲ ಎಷ್ಟೇ ಮಾಡರ್ನ್ ಆದರೂ ಸಹ ಮನುಷ್ಯ ಮೋಡ ಬಿತ್ತನೆಯಂತಹ ಕೃತಕ ವ್ಯವಸ್ಥೆ ಮಾಡುವಷ್ಟು ಬುದ್ಧಿವಂತನಾದರೂ ಕೂಡ ಮಳೆ ಇಲ್ಲವೆಂದರೆ ಅವನ ಎಲ್ಲ ನಿರೀಕ್ಷೆ, ಪ್ರಯತ್ನ ಹಾಗೂ ಕನಸು ಭಗ್ನವಾಗುತ್ತದೆ. ಇಂಗುಗುಂಡಿ, ಮಳೆ ಕೊಯ್ಲು, ಕೃಷಿ ಹೊಂಡ ಮೊದಲಾದ ವಿಧಾನಗಳ ಮೂಲಕ ಮಳೆ ನೀರಿನ ಸಂಗ್ರಹ ಕಾರ್ಯ ಹಾಗೂ ಅದರ ಸದ್ಬಳಕೆ ಮಾಡುವ ಪ್ರಯತ್ನಗಳು ನಡೆಯುತ್ತಿದೆ. ಆಮ್ಲ ಮಳೆ ಸಂಪೂರ್ಣವಾಗಿ ನೈಸರ್ಗಿಕ ಕ್ರಿಯೆ ಮಾತ್ರವಲ್ಲ, ಇವತ್ತು ಅಲ್ಲಲ್ಲಿ ಆಮ್ಲ ಮಳೆಯಾಗಲು ಮನುಷ್ಯನ ಆಧುನಿಕ ಸ್ವಾರ್ಥ ಪ್ರಯತ್ನಗಳೇ ಕಾರಣ. ಕಾರ್ಖಾನೆಯ ಹೊಗೆ, ವಾಹನಗಳ ಧೂಳು ಇವೆಲ್ಲ ಗಗನ ಸೇರಿ ಮೋಡದಲ್ಲಿ ನೀರನ್ನ ಆಮ್ಲವನ್ನಾಗಿ ಪರಿವರ್ತಿಸುತ್ತದೆ. ಇದರ ಪರಿಣಾಮವೇ ಆಮ್ಲ ಮಳೆ. ನೆಲವನ್ನ ಸಿಮೆಂಟ್ ಕಾಂಕ್ರೀಟ್ನಿಂದ ಮುಚ್ಚಿ, ಗಟಾರುಗಳನ್ನ ತೆರವು ಮಾಡದೆ, ಕೆರೆ ಕಟ್ಟೆಗಳನ್ನ ಒಡೆದು, ಮರಗಳನ್ನ ಕಡಿದು ಇವತ್ತು ಅವನು ಅಂತರ್ಜಲ ಸಂಪೂರ್ಣವಾಗಿ ಬತ್ತಿ ಹೋಗುವಂತೆ ಮಾಡಿದ್ದಾನೆ. ಒಂದು ಬೇಸಿಗೆ ಬಂದರೆ ಸಾಕು, ಬೆಂಗಳೂರಿನಂತಹ ವಿಶಾಲ ನಗರಿಯ ಮೂಲೆ ಮೂಲೆಯಲ್ಲೂ ಸಹ ನೀರಿಗಾಗಿ ಹಾಹಾಕಾರ ಏಳುತ್ತದೆ. ಸ್ನಾನಕ್ಕೂ ನೀರಿಲ್ಲದೆ, ಕುಡಿಯಲು ಸಹ ಸಮರ್ಪಕವಾದ ನೀರಿಲ್ಲದೆ ಆ ಜನ ಪರದಾಡಿದ್ದನ್ನ ಬಹಳ ಈಚೆಗಷ್ಟೇ ನಾವು ನೋಡಿದ್ದೀವಿ. ಇಂತಹ ಪರಿಸ್ಥಿತಿ ನಮಗೆ ಪ್ರಕೃತಿ ಕೊಟ್ಟಿದ್ದಲ್ಲ. ಕಾಡನ್ನ ಬರಿದು ಮಾಡಿ ಕಾರ್ಖಾನೆಗಳ ಮಲಿನತೆ ಹೆಚ್ಚಿಸಿ ಎಲ್ಲಾ ಕಡೆ ರಾಸಾಯನಿಕ ತ್ಯಾಜ್ಯವನ್ನ ಹರಡಿ ನಾವಾಗಿ ನಾವೇ ತಂದುಕೊಂಡ ಆಪತ್ತು. ಇನ್ನಾದರೂ ಮಳೆಯ ಹಾಗೂ ಮರಗಳ ಮಹತ್ವ ಎಲ್ಲರಿಗೂ ಗೊತ್ತಾಗಲಿ. ನಮ್ಮ ಮುಂದಿನ ಪೀಳಿಗೆಗೆ ಏನನ್ನ ಉಳಿಸದೇ ಇದ್ರೂ ಶುಚಿಯಾದ ವಾತಾವರಣ ಹಾಗೂ ಶುದ್ಧ ನಿಸರ್ಗವನ್ನ ಉಳಿಸಿ ಹೋಗೋಣ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದಿಷ್ಟು ಸಹ ಮಳೆಯ ಕುರಿತು ನಾವಿಲ್ಲಿ ಹೇಳಬಹುದಾದ ಒಂದಷ್ಟು ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.